ನಮ್ಮ ರಾಜ್ಯದ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಇವೆರಡೂ ಕೂಡ ಈ ಒಂದು ಗೋಡಂಬಿ ಉದ್ಯಮದ ಕೇಂದ್ರ ಬಿಂದು ಅಂತಲೇ ಕರೆಸ್ಕೊಳ್ತಾ ಇದ್ದಾವೆ. ಹಲವಾರು ವರ್ಷಗಳಿಂದ ಈ ಒಂದು ಗೋಡಂಬಿ ಉದ್ಯಮದಲ್ಲಿ ಬಹಳ ಮೇಲುಗೈ ಕೂಡ ಸಾಧಿಸಿದಂತಹ ಜಿಲ್ಲೆಗಳು ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಆದರೆ ಈ ಇಸ್ರೇಲ್ ಹಮಾಸ್ ಯುದ್ಧದ ಪರಿಣಾಮ ಈ ಗೋಡಂಬಿ ಉದ್ಯಮದ ಮೇಲೆ ತಾಗ್ತಾ ಇದೆ ಅನ್ನುವಂಥದ್ದು ನಿಜಕ್ಕೂ ವಿಪರ್ಯಾಸ. ಇಸ್ರೇಲ್ ಹಮಾಸ್ ಕಾಳಗ ಎಫೆಕ್ಟ್ ಮಂಗಳೂರಿನ ಗೋಡಂಬಿ ಉದ್ಯಮಕ್ಕೂ ವಿಪತ್ತು. ಕರಾವಳಿಯ ಗೋಡಂಬಿ ಉದ್ಯಮ ಜಗತ್ತಿಗೆ ಮಹೋನ್ನತ ಕೊಡುಗೆ ನೀಡಿದೆ. ಮಂಗಳೂರು ಸಹಿತ ಉಡುಪಿ ಭಾಗದಿಂದ ರಫ್ತಾಗುವ ಗೋಡಂಬಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ರಾಜ್ಯದ ಸುಮಾರು 400ಕ್ಕೂ ಅಧಿಕ ಗೋಡಂಬಿ ಸಂಸ್ಕರಣಾ ಘಟಕಗಳ ಪೈಕಿ ಸುಮಾರು 320ಕ್ಕೂ ಅಧಿಕ ಗೋಡಂಬಿ ಸಂಸ್ಕರಣಾ ಘಟಕಗಳು ಮಂಗಳೂರಿನಲ್ಲೇ ಇದೆ. ಆದರೆ ಸದ್ಯ ರಾಜ್ಯದ ಈ ಗೋಡಂಬಿ ಉದ್ಯಮಕ್ಕೆ ವಿಪತ್ತು ಎದುರಾಗಿದ್ದು, ಇಸ್ರೇಲ್ ಹಮಾಸ್ ಯುದ್ಧದ ಪರಿಣಾಮ ಗೋಡಂಬಿ ಉದ್ಯಮಕ್ಕೆ ಕಂಟಕ ಎದುರಾಗಿದೆ. ಯುದ್ಧಗ್ರಸ್ತ ವಾಗಿರುವ ಇಸ್ರೇಲ್ ಪರ ನಿಂತಿರುವ ದೇಶಗಳ ವಿರುದ್ಧ ಹೌತಿ ಉಗ್ರರು ಕೆಂಡ ಕಾರ್ತಿದ್ದಾರೆ. ಕೆಂಪು ಸಮುದ್ರದಲ್ಲಿ ಇಸ್ರೇಲ್ ಪರ ನಿಂತ ದೇಶಗಳ ಹಡಗುಗಳ ಮೇಲೆ ಹೌತಿ ಬಂಡುಕೋರರು ದಾಳಿ ನಡೆಸುತ್ತಿದ್ದಾರೆ. ಇದರಿಂದಾಗಿ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸೋದಕ್ಕೆ ಕಂಟೈನರ್ ಹಡಗುಗಳು ಹಿಂದೇಟು ಹಾಕ್ತಿವೆ. ಇದರ ನೇರ ಪರಿಣಾಮ ಭಾರತದ ಗೋಡಂಬಿ ಉದ್ಯಮದ ಮೇಲೆ ಆವರಿಸಿದೆ. ರಾಜ್ಯದ ಗೇರು ಬೀಜ ಸಂಸ್ಕರಣಾ ಘಟಕಗಳಿಗೆ 75% ಗೋಡಂಬಿಗಳನ್ನ ವಿದೇಶದಿಂದಾನೇ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಆಫ್ರಿಕಾ, ಯುರೋಪ್ ಸೇರಿದಂತೆ ಬೇರೆ ಬೇರೆ ದೇಶಗಳಿಂದ ಕಂಟೈನರ್ ಹಡಗುಗಳು ಕೆಂಪು ಸಮುದ್ರದ ಮೂಲಕ ಕರಾವಳಿ ತೀರಕ್ಕೆ ಈ ಕಚ್ಚಾ ಗೋಡಂಬಿಗಳನ್ನ ಹೊತ್ತು ತರುತ್ತೆ. ಆದರೆ ಕೆಂಪು ಸಮುದ್ರದಲ್ಲಿ ಹೌತಿ ಉಗ್ರರ ದಾಳಿ ಕಾರಣಕ್ಕೆ ಗೋಡಂಬಿ ಆಮದು ಪ್ರಕ್ರಿಯೆಯಲ್ಲಿ ವ್ಯತ್ಯಯ ಆಗಿದೆ. ಕಚ್ಚಾ ಗೇರು ಬೀಜ ಆಫ್ರಿಕಾ ಖಂಡದಿಂದ ಮಂಗಳೂರು ಪೋರ್ಟ್ ಹಾಗೂ ಭಾರತದ ಇತರ ಪೋರ್ಟಿಗೆ ಬರುವಂಥದ್ದು ಡಿಲೇ ಆಗ್ತಾ ಇದೆ. ಇದಕ್ಕೆ ಮೇಯ್ನ್ ಕಾರಣ ಏನಂತ ಹೇಳಿದರೆ, ಎಲ್ಲ ಹಡಗುಗಳು ಆಫ್ರಿಕಾ ಖಂಡವನ್ನು ಸುತ್ತುವರಿದು ಅದು ಮಂಗಳೂರು ಪೋರ್ಟಿಗೆ ಬರಲಿಕ್ಕೆ 15ದಿಂದ 1 ತಿಂಗಳು ಸಮಯವನ್ನು ಅಡಿಷನಲ್ ಆಗಿ ತಗೊಳ್ತಾ ಇದೆ. ಇದರಿಂದ ಇಲ್ಲಿ ಇರುವಂಥ ಎಲ್ಲ ಗೇರು ಬೀಜ ಫ್ಯಾಕ್ಟರಿವರಿಗೂ ಕಾರ್ಖಾನೆಯನ್ನು ನಡೆಸಲು ಕಷ್ಟ ಆಗ್ತಾ ಇದೆ, ಮತ್ತು ಕೆಲಸಗಾರರಿಗೂ ಅವರ ಜೀವನೋಪಾಯಕ್ಕೂ ತೊಂದರೆಗಳಾಗ್ತಾ ಇದೆ. ವಿಶೇಷ ಪ್ಯಾಕೇಜನ್ನು ನಮ್ಮ ಇಂಡಸ್ಟ್ರಿ ಕೊಡಬೇಕಂತೇಳಿ ನಾನು ಈ ಮೂಲಕ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಕೇಳ್ಕೊಳ್ತೀನಿ. ಒಟ್ಟಾರೆ ಗೋಡಂಬಿ ಉದ್ಯಮಕ್ಕೆ ಎದುರಾಗಿರುವ ಸಂಕಷ್ಟ ಪರಿಹರಿಸೋದಕ್ಕೆ ಸರ್ಕಾರ ಮುಂದೆ ಬರಬೇಕು. ಗೋಡಂಬಿ ಉದ್ಯಮದಿಂದಾನೇ ಬದುಕು ಕಟ್ಕೊಂಡಿರುವ ಅದೆಷ್ಟೋ ಜನರ ಬದುಕು ಮತ್ತೆ ಹಸನಾಗುವಂತೆ ಮಾಡಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಸುಖಪಾಲ್ ಪುಳನಿ, ಪಬ್ಲಿಕ್ ಟಿವಿ, ಮಂಗಳೂರು.